ನಮಸ್ಕಾರ, ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಮೊದಲಿಗೆ ಮುಖ್ಯಾಂಶಗಳು. ಕರಸೇವಕನ ಕೇಸ್ ವಾಪಸ್ ವಿಚಾರ, ಇಂಡಿಯಾ ಕೂಟದಿಂದ ದ್ವೇಷದ ಭಾವನೆಯ ವಾಂತಿ. ಮಂಗಳೂರು ಉತ್ತರ ಶಾಸಕ ವೈ ಭರತ್ ಶೆಟ್ಟಿ ಆಕ್ರೋಶ. ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನೆ ವಿಚಾರ, ಗೋಧ್ರಾದಂತಹ ಘಟನೆ ನಡೆದರೆ ಅದಕ್ಕೆ ಕಾಂಗ್ರೆಸ್ ನೇರ ಹೊಣೆ, ಆಕ್ರೋಶ ವ್ಯಕ್ತಪಡಿಸಿದ ಕೋಟಾ ಶ್ರೀನಿವಾಸ ಪೂಜಾರಿ. ಕುಡಿದ ಮತ್ತಿನಲ್ಲಿ ನಡೆಯಿತು ಬಾಲಕಿಯ ಅಪಹರಣಗೈದ ಆರೋಪಿಗಳಿಗೆ ಗ್ರಾಮಸ್ಥರಿಂದ ಗೂಸ, ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ಕಾಂಗ್ರೆಸ್ಗೆ ಅಸ್ತ್ರವಾದ ಯತ್ನಾಳ್ ಹೇಳಿಕೆ, ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿಯಿಂದ ಭ್ರಷ್ಟಾಚಾರ, ಹೇಳಿಕೆ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಧಾರವಾಡದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಸುದ್ದಿಗಳ ವಿವರ. ಕಾಂಗ್ರೆಸ್ ಕರಸೇವಕನ ಕೇಸ್ ವಾಪಸ್ ವಿಚಾರ, ಇಂಡಿಯಾ ಅವರೆಲ್ಲ ಸೇರ್ಕೊಂಡು ದ್ವೇಷದ ಭಾವನೆಯನ್ನ ವಾಂತಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಎಂದು ದಕ್ಷಿಣ ಕನ್ನಡ ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಮಂಗಳೂರು ಉತ್ತರ ಶಾಸಕ ವೈ ಭರತ್ ಶೆಟ್ಟಿ ಆಕ್ರೋಶ ಹೊರಹಾಕಿದ್ದಾರೆ. 30 ವರ್ಷದ ಹಿಂದಿನ ಕೇಸನ್ನು ಈಗ ಓಪನ್ ಮಾಡಿದ್ದಾರೆ. ಶುಭ ಸಂದರ್ಭದಲ್ಲಿ ದ್ವೇಷದ ಭಾವನೆಯ ವಿಷ ಬೀಜವನ್ನು ಬಿತ್ತುವ ಕೆಲಸ ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ. PFI ರವರನ್ನು ರಿಲೀಸ್ ಮಾಡಬೇಡಿ ಎನ್ನುವಂತ ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ರು. ಸಿದ್ದರಾಮಯ್ಯ ರಿಲೀಸ್ ಮಾಡ್ತಾರೆ, ದೇಶದ್ರೋಹಿ ಹೌದೋ ಅಲ್ಲೋ ಅನ್ನೋದನ್ನು ಸಿದ್ದರಾಮಯ್ಯ ತೀರ್ಮಾನ ಮಾಡಿಬಿಡ್ತಾರೆ. KJ ಹಳ್ಳಿ DJ ಹಳ್ಳಿ ಗಲಭೆಕೋರರನ್ನು ಬಂಧಿಸುವಾಗ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗುತ್ತೆ, ಆತ ಭಯೋತ್ಪಾದಕ ಅಂತ ಹೇಳಿದಾಗ DK ಶಿವಕುಮಾರ್ ಅವರು ಅವ ಅಮಾಯಕ ಎಂದು ಹೇಳ್ತಾರೆ. ಎಲ್ಲವೂ ಕೂಡ ರಾಜಕೀಯ ಪ್ರೇರಿತ ಮಾತುಗಳು. ಅಲ್ಪಸಂಖ್ಯಾತರ ವೋಟ್ ಸಿಗಲಿ ಎಂದು ಅವರು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು BJPಯವರು ಓಪನ್ ಚಾಲೆಂಜ್ ಮಾಡ್ತಿದ್ದೇವೆ, ಎಲ್ಲ ಕರಸೇವಕರ ಕೇಸ್ ಓಪನ್ ಮಾಡಿ, ರಾಜಕೀಯ ಯುದ್ಧ ಅಲ್ಲ, ನಾವು ರಾಜಕೀಯ ಅಲ್ಲ ಯುದ್ಧ ಮಾಡಲು ಸಿದ್ಧರಿದ್ದೇವೆ ಎಂದು ಶಾಸಕ ಭರತ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಮನ ಹೋರಾಟ 200 ವರ್ಷಗಳ ಸತತ ಹೋರಾಟದ ಜಯ ನಮಗೀಗ ಲಭಿಸಿದೆ. ಶ್ರೀರಾಮನ ಮಗನಾದ ಕುಶ ಮೊದಲು ರಾಮ ಮಂದಿರವನ್ನ ಸ್ಥಾಪಿಸಿದ. ನಂತರ ವಿಕ್ರಮಾದಿತ್ಯ ಮಹಾರಾಜರು ಬಂದು ಪುನಃ ಅದನ್ನ ಜೀರ್ಣಾವಸ್ಥೆಯಲ್ಲಿದ್ದ ದೇವಸ್ಥಾನವನ್ನ ಪುನಃ ಸ್ಥಾಪನೆ ಮಾಡಿದರು. ಬಾಬರ್ ಅನ್ನುವಂತ ಎಲ್ಲೋ ಉಜ್ಬೇಕಿಸ್ತಾನ ಅಲ್ಲೆಂದು ಹುಟ್ಟಿದಂತ ವ್ಯಕ್ತಿ ಇಲ್ಲಿ ಬಂದ ಮಸೀದಿಯನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ. ದೇವಸ್ಥಾನವನ್ನ ಕೆಡವಿ ಮಸೀದಿಯನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ. ಹೋರಾಟದಲ್ಲಿ ಲಕ್ಷ 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 ಹಿಂದೂಗಳು ಸತ್ತಿದ್ದಾರೆ. ಅಷ್ಟು ಹಿಂದೂಗಳು ಸುಮ್ಮನೆ ಸಾಯಲಿಲ್ಲ ಸಿದ್ದರಾಮಯ್ಯನವರೇ. ನಮ್ಮ ನಂಬಿಕೆಯ ಪರವಾಗಿ ಅವರು ಸತ್ತಿದ್ದಾರೆ. ಒಂದು ನೀವೇ ಅದರಲ್ಲಿ ಇಂಡೈರೆಕ್ಟ್ ಆಗಿ ಕೆಲವರ ಹತ್ಯೆಗೆ ನಿಮ್ಮ ಪಕ್ಷವೇ ಕಾರಣ ಅಂತ ಹೇಳಿದ್ರು ಸಹ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಾವು ಪ್ರತಿಭಟನೆ ಮಾಡುವಂತ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಕರಸೇವಕರ ವಿರುದ್ಧ ಯಾವಾಗ ರಾಮನ ಪರವಾಗಿ ಅಯೋಧ್ಯೆಗೆ ಹೋಗದಂತ ಕರಸೇವಕರ ವಿರುದ್ಧ ನೀವೇನಾದ್ರು ಇದೇ ಕಾನೂನು ಕ್ರಮವನ್ನ ಮುಂದುವರಿಸುವ ಯೋಚನೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇದಕ್ಕೆ ಪ್ರಬಲವಾದ ಪ್ರತಿಭಟನೆ ಮಾಡ್ತದೆ. ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ತೆರಳುವಾಗ ಮತ್ತೊಂದು ಗೋಧ್ರಾದಂತಹ ಘಟನೆ ನಡೆದರೆ ಅದಕ್ಕೆ ಕಾಂಗ್ರೆಸ್ ನೇರ ಹೊಣೆಯಾಗುತ್ತದೆ ಎಂದು ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಗೆ ತೆರಳುವಾಗ ಮತ್ತೊಂದು ಗೋಧ್ರಾ ನಡೆಯಬಹುದು ಎಂದು ಕಾಂಗ್ರೆಸ್ ಹಿರಿಯ ನಾಯಕ BK ಹರಿಪ್ರಸಾದ್ ನೀಡಿರುವ ಹೇಳಿಕೆ ಬಗ್ಗೆ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, BK ಹರಿಪ್ರಸಾದ್ ಅಂತ ಘಟನೆ ಆಗಲಿ ಎನ್ನುವುದಕ್ಕೆ ನನ್ನ ಬಳಿ ಮಾಹಿತಿ ಇದೆ ಎಂದಿದ್ದಾರೆ. ಈ ಮೂಲಕ ಅಂದು ಕರಸೇವೆ ಮಾಡಿ ವಾಪಸ್ಸಾಗುತ್ತಿದ್ದ ವೇಳೆ ಪೆಟ್ರೋಲ್ ಬಾಂಬ್ ನೆನಪಿಸಿದ್ದಾರೆ. ಗೋಧ್ರಾದಂತಹ ಘಟನೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಡೆದರೆ ನೇರವಾಗಿ ಕಾಂಗ್ರೆಸ್ ಕಾರಣವಾಗುತ್ತೆ ಎಂದಿದ್ದಾರೆ. ಈ ಹೇಳಿಕೆ ಹಿಂದೆ ಕಾಂಗ್ರೆಸ್ ಬಹುದೊಡ್ಡ ಪಿತೂರು ಮಾಡಿದೆ. 2002ರಲ್ಲಿ ಗೋಧ್ರಾದಲ್ಲಿ ಬೋಗಿಗೆ ಬೆಂಕಿ ಹಚ್ಚಿದ ಘಟನೆ ಮತ್ತು ಶ್ರೀರಾಮ ಕಾಲ್ಪನಿಕ ಎನ್ನುವಂಥ ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನಾ ಸಮಯದಲ್ಲಿ ಗೋಧ್ರಾದ ಘಟನೆ ಹೇಳುತ್ತಾ ಜನರಲ್ಲಿ ಭಯ ಮೂಡಿಸುವ ಷಡ್ಯಂತ್ರ ಮಾಡಿದೆ. ಇಂತಹ ಘಟನೆ ನಡೆಯುತ್ತೆ ಮತ್ತು ಅದಕ್ಕೆ ಆಧಾರ ಇದೆ ಎಂದು ಹೇಳಿದ ಹರಿಪ್ರಸಾದ್ ವಿರುದ್ಧ CM ಸಿದ್ದರಾಮಯ್ಯ ಸರ್ಕಾರ ಸರಿಯಾದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಕರಸೇವಕರಿರುವಂಥ ಬೋಗಿಗೆ ಬೆಂಕಿ ಹಚ್ಚಿದಂಥ ಘಟನೆ ಮತ್ತು ಶ್ರೀರಾಮನ ಅಸ್ತಿತ್ವವೇ ಇಲ್ಲ
ಅಂತ ಹೇಳಿದಂಥ ಘಟನೆ, ಹೇಳಿದಂಥ ಪಕ್ಷ ಸುಪ್ರೀಂ ಕೋರ್ಟಿಗೆ ಅಭಿದಾವತ್ ಕೊಟ್ಟು ಶ್ರೀರಾಮನೇ ಕಾಲ್ಪನಿಕ ಅಂತ ಹೇಳಿರುವಂಥ ಒಂದು ಪಾರ್ಟಿ ಇವತ್ತು ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಿರುವಂಥ, ಉದ್ಘಾಟನೆ ಆಗ್ತಿರುವ ಸಂದರ್ಭದಲ್ಲಿ ಗೋಧರಾದಂಥ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರ ಹಿಂದೆ ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ, ಭೀತಿಯ ವಾತಾವರಣ ಮತ್ತು ಗೊಂದಲದ ವಾತಾವರಣ ನಿರ್ಮಾಣ ಮಾಡುವಂಥ ಸಂಚು ಈ ಹೇಳಿಕೆಯಲ್ಲಿ ಅಡಗಿದೆ ಅಂತ ನಮಗನ್ಸುತ್ತೆ. ಅದೇನೇ ಆಗಿದ್ದರೂ ಕೂಡ ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ, ಹರಿಪ್ರಸಾದರು ತನಗೆ ಕೆಲವು ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಅದು ಆ ಮಾಹಿತಿ ಏನು, ಆ ಮಾಹಿತಿಯಲ್ಲಿರುವಂಥ ಸತ್ಯಾಂಶ ಏನು? ಒಂದು ವೇಳೆ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಂಥ ಕಾಂಗ್ರೆಸ್ಸಿನ ಮುಖಂಡ ಹರಿಪ್ರಸಾದ್ರವರು, ಈಗ ಶಾಸಕರಾಗಿದ್ದವರು, ಆಧಾರ ಇದೆ ಅಂತ ಹೇಳಿದ ಮೇಲೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇದ್ರೆ ಮುಂದಾಗುವ ಯಾವುದೇ ದುರಂತಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರವು ಹೊಣೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಾಗಿದೆ. ಈ ಘಟನೆಗಳು, ಈ ಯೋಚನೆಗಳು, ಈ ವಿಚಾರಗಳು ಅತ್ಯಂತ ಖಂಡನೀಯ ಅನ್ನುವಂಥ ಮಾತುಗಳನ್ನು ನಾನು ಉಲ್ಲೇಖಿಸಬೇಕು. ಮುಖಂಡರು ಮತ್ತು ಪ್ರಸ್ತುತ MLC ಹರಿಪ್ರಸಾದರ ಹೇಳಿಕೆಯನ್ನು ನಾನು ಕೂಡ ನೋಡಿದ್ದೆ. ರಾಮ ಮಂದಿರದ ಉದ್ಘಾಟನಾ ಸಮಾರಂಭಕ್ಕೆ ಹೋಗುವಾಗ ಮತ್ತೊಂದು ಗೋಧ್ರಾ ಘಟನೆ ನಡೆಯಬಹುದು ಅನ್ನುವಂಥ ಎಚ್ಚರಿಕೆ ಮಾತುಗಳನ್ನು ಬಹಳ ಮುತ್ಸದ್ದಿ ರಾಜಕಾರಣಿ, ಹಿರಿಯ ಕಾಂಗ್ರೆಸ್ಸಿನ ಮುಖಂಡ ಹರಿಪ್ರಸಾದ್ ಹೇಳಿದ್ದಾರೆ. ಅವರು ಗೋಧ್ರವನ್ನು ಯಾಕೆ ನೆನಪಿಸ್ತಾರೆ ಅಂತ ಹೇಳಿದ್ರೆ, ಕರಸೇವೆ ಮಾಡಿ ವಾಪಸ್ ಬರ್ತಾ ಇರುವಂಥ ರಾಮಭಕ್ತರ ಮೇಲೆ ಅವತ್ತು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದು 59 ಜನರ ಹತ್ಯೆಗೆ ಕಾರಣ ಆಗಿರುವಂಥ ಘಟನೆಯನ್ನು ಈ ಸಂದರ್ಭದಲ್ಲಿ ಅವರು ಗೋಧ್ರ ಅಂತ ಕರೆದಿರ್ಬೋದು. ನನಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಅವ್ರ ಮಾಹಿತಿಗಳ ಆಧಾರಗಳೇನೋ, ಏನು ಮಾಹಿತಿ ಇದೆ ನಮ್ಗೆ ಗೊತ್ತಿಲ್ಲ. ಗೋಧ್ರದಂಥ ಘಟನೆಗಳು ಪುನರಪಿ ನಡೀತದೆ ಅಂತೇಳಿ ಆದರೆ ನನಗನ್ಸುತ್ತೆ, ಅಂಥ ಘಟನೆ ನಡೆದರೆ ಶ್ರೀರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಗೋಧ್ರದಂಥ ಘಟನೆ ನಡೆದರೆ ಶ್ರೀರಾಮ ಮಂದಿರನ ವಿರೋಧಿಸ್ತಾನೇ ಇದ್ದಂಥ, ನಕಾರಾತ್ಮಕವಾದ ಹೇಳಿಕೆಯನ್ನು ಕೊಡ್ತಾ ಇದ್ದ, ರಾಮ ಮಂದಿರದ ಶಿಲಾನ್ಯಾಸ ಸಂದರ್ಭದಲ್ಲಿ ಸದನದೊಳಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಬಂದ, ಹುಬ್ಬಳ್ಳಿಯಲ್ಲಿ ಕರಸೇವಕನೊಬ್ಬನನ್ನ 31 ವರ್ಷಗಳ ಕಾಲದ ನಂತರ ರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂತಹ ಸಂದರ್ಭದಲ್ಲಿ ಜೈಲಿಗಟ್ಟಿದಂತ ಕಾಂಗ್ರೆಸ್ ಪಕ್ಷವೇ ಇದಕ್ಕೆ ನೇರ ಕಾರಣ ಆಗ್ತದೆ ಅನ್ನುವಂಥ ಆಪಾದನೆಯನ್ನು ನಾವು ಮಾಡಬೇಕಾಗಿದೆ. ಗೋಧ್ರಾದಂಥ ಘಟನೆ ನಡೆದರೆ, ಕರ್ನಾಟಕದಲ್ಲಿ ನಡೆದರೆ ಅದಕ್ಕೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಾರ್ಟಿ ನೇರ ಕಾರಣ. ರಾಷ್ಟ್ರದ ಎಲ್ಲೇ ನಡೆದರೂ ಕೂಡ ರಾಮ ಮಂದಿರವನ್ನು ವಿರೋಧಿಸ್ತಾ ಇದ್ದು, ಇದೀಗ ಗೋಧ್ರದಂಥ ಘಟನೆ ನಡೀಬಹುದು ಅಂತೇಳಿ ಭವಿಷ್ಯ ಹೇಳ್ತಾ ಇರುವಂಥ ಕಾಂಗ್ರೆಸ್ ಇದರ ಹಿಂದೆ ಬಹುದೊಡ್ಡ ಪಿತೂರಿಯನ್ನು ಮಾಡಬಹುದು ಅನ್ನುವಂಥ ಆತಂಕ ಇದೆ. ಇಂಥ ಅಹಿತಕರ ಘಟನೆ ನಡೆದರೆ ಕಾಂಗ್ರೆಸ್ ಪಕ್ಷವೇ ಇದಕ್ಕೆ ನೇರ ಕಾರಣ ಆಗ್ತದೆ ಅನ್ನುವಂಥ ಮಾತುಗಳನ್ನು ನಾವು ಉಲ್ಲೇಖಿಸಬೇಕಾದಂಥ ಅನಿವಾರ್ಯತೆ ಇದೆ. ಶ್ರೀರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾದ ಶ್ರೀಕಾಂತ್ ಪೂಜಾರ ಬಂಧನದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣೆ ಎದುರುಗಡೆ ಹಿಂದೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಯತ್ನಿಸಿ ಇನ್ನು ಟೈರ್ಗೆ ಬೆಂಕಿ ಹಚ್ಚಿದ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ಆರ್ ಅಶೋಕ್, ಶಾಸಕರಾದ ಮಹೇಶ್ ತೆಂಗಿನಕಾಯಿ ಹಾಗೂ ಅರವಿಂದ್ ಬೆಲ್ಲದರನ್ನು ವಶಕ್ಕೆ ಪಡೆದು ಹರಸಾಹಸ ಪಟ್ಟಿದ್ದಾರೆ. ಇನ್ನು ಈ ನಡುವೆ ಪೊಲೀಸರ ಜೊತೆ ವಾಗ್ವಾದಕ್ಕೆ ಬಿದ್ದಂಥ ಕಾರ್ಯಕರ್ತರು ಠಾಣೆಯ ಎದುರು ಹೈ ಡ್ರಾಮವನ್ನೇ ಸೃಷ್ಟಿಸಿದ್ದಾರೆ. ಇದೇ ವೇಳೆ ಮಹಿಳಾ ಘಟಕದ ಮಹಿಳಾ ಕಾರ್ಯಕರ್ತರನ್ನು ವಶಕ್ಕೆ ಪಡೆದ ಪೊಲೀಸರು ಎಲ್ಲ ನಾಗರಿಕರನ್ನು ಮತ್ತು ಕಾರ್ಯಕರ್ತರನ್ನು ಬಸ್ನಲ್ಲಿ ಹೊಸ CR ಗ್ರೌಂಡ್ಗೆ ಕರೆದುಕೊಂಡು ಹೋಗಿದ್ದಾರೆ.
ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಹರಿಪ್ರಸಾದ್ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದೇ ತಡ ಆ ನಡುವೆ ಆಕ್ರೋಶದಿಂದ ಮಾತನಾಡಿದ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ, ಗೋಧ್ರಾದಲ್ಲಿ ರಾಮಭಕ್ತರನ್ನು ಸುಟ್ಟವರು ಯಾರು? ಗೋಧ್ರಾದಲ್ಲಿ ಸುಟ್ಟವರು ಮುಸ್ಲಿಮರು. ಗೋಧ್ರಾ ಮಾಡಿದಂತೆ ಮಾಡ್ತೇನೆ ಎಂದರೆ ಏನು? ಹಿಂದೂಗಳನ್ನು ಸುಡ್ತೀರಾ ಎಂದು ಹುಬ್ಬಳ್ಳಿಯಲ್ಲಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಕಿಡಿಕಾರಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕ ಅರವಿಂದ ಬೆಲ್ಲದ್ ಅವರು, ಕಾಂಗ್ರೆಸ್ ನಾಯಕರೇ, ನಿಮಗೆ ಕೇವಲ ಮುಸ್ಲಿಮರ ಮತ ಅಷ್ಟೇ ಬೇಕಾ? ಇನ್ನು ಮುಸ್ಲಿಮರಷ್ಟೇ ನಿಮಗೆ ಮತ ಹಾಕ್ತಾರಾ? ಇನ್ನು ಹುಬ್ಬಳ್ಳಿ ಕೇಸ್ ಪ್ರಕರಣ ರೌಡಿ ಶೀಟರ್ ಇದ್ದರೆ ಮೊದಲು ಹಿಡಿಯಬೇಕಿತ್ತು. ಅಶೋಕ್ ಸಿಂಗಾಲ್ ಇದ್ದಾಗಿನ ಕೇಸ್ ಅದು. ನಿಜವಾದ ಕೇಸ್ ಇದ್ದರೆ ಹಿಡಿಯಬೇಕಿತ್ತು ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯ ಈಶ್ವರಮಂಗಲದಲ್ಲಿ ಕೃಷಿ ಭೂಮಿ ಹಾನಿಗೊಳಿಸಿರುವ ಒಂಟಿ ಸಲಗ ದಾಳಿಯಿಂದ ಕೃಷಿಕರು ಬೇಸತ್ತು ಹೋಗಿದ್ದಾರೆ. ಪುತ್ತೂರು ಸುಳ್ಯ ಕೇರಳ ಗಡಿ ಭಾಗದ ಆನೆಗುಂಡಿ ರಕ್ಷಿತಾರಣ್ಯದಿಂದ ಈ ಆನೆ ಬಂದು ಹಾನಿ ಮಾಡುತ್ತಿದೆ. ಮಂಡೆಕೋಲು, ಮೂರೂರು, ಬೆಳ್ಳಿಪಾಡಿ ಹಾಗೂ ಪಂಜಿಕಲ್ಲು ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಕೃಷಿ ನಾಶವಾಗಿದೆ. ಪದೇ ಪದೇ ಜನನಿಬಿಡ ಪ್ರದೇಶಗಳಿಗೆ ಆನೆ ದಾಳಿ ಮಾಡುತ್ತಿರುವ ಕಾರಣ ದಿನ ರಾತ್ರಿ ಆತಂಕದಲ್ಲಿ ಗ್ರಾಮಸ್ಥರು ಜೀವನ ಸಾಗಿಸುತ್ತಿದ್ದಾರೆ. ಅತ್ತ ಇತ್ತ ಓಡಾಟ ನಡೆಸಲು ಭಯಪಡುತ್ತಿರುವಂಥ ಜನರು ಕೃಷಿ ಚಟುವಟಿಕೆಗಳಿಗಾಗಿ ತೋಟಕ್ಕೆ ಹೋಗಲು ಆತಂಕ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದಿರಲು ಅರಣ್ಯ ಇಲಾಖೆ ಸೂಚಿಸಿದ್ದು, ಇತ್ತ ಆನೆಯನ್ನು ಹಿಡಿದು ಬೇರೆಡೆಗೆ ಸಾಗಿಸುವಂತೆ ಕೃಷಿಕರು ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯ ಮೇಲೆ ನಡೆದ ಹಲ್ಲೆ ವಿಚಾರ. ಈ ರೀತಿಯ ಪ್ರಕರಣಗಳು ರಾಜ್ಯದಲ್ಲಿ ಆಗುತ್ತಿರುತ್ತವೆ. ಹಾಗಂತ ನಾವು ಯಾವುದನ್ನು ಸಲೀಸಾಗಿ ತೆಗೆದುಕೊಂಡಿಲ್ಲ. ಬೆಳಗಾವಿಯಲ್ಲಿ ನಡೆದ ಈ ಘಟನೆಗೆ ಕೌಟುಂಬಿಕ ಕಲಹ ಕಾರಣ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೈಥುನ ಮತ್ತು ಅತ್ತಿಗೆ ಮಧ್ಯೆ ಜಗಳ ನಡೆಯುತ್ತಿರುವಾಗ ಅದನ್ನು ಬಿಡಿಸಲು ಅಂಗನವಾಡಿ ಕಾರ್ಯಕರ್ತೆ ಹೋಗಿದ್ದಳು. ಆಗ ಅವಳ ಮೇಲೆ ಹಲ್ಲೆಯಾಗಿದೆ. ಇದು ಕೌಟುಂಬಿಕ ಕಲಹ ಎಂಬುದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ನಾನು ಆಸ್ಪತ್ರೆಗೂ ಹೋಗಿ ಅಂಗನವಾಡಿ ಕಾರ್ಯಕರ್ತೆಯನ್ನು ಭೇಟಿಯಾಗಿದ್ದೇನೆ ಎಂದು ಸಚಿವರು ತಿಳಿಸಿದರು. ಆದರೆ ಅದು ಮೈದುನ ಮತ್ತು ಇದು ಅಂತ ಹೇಳ್ತಾರಲ್ಲ, ವೈನಿಗಳು ಅಂತ ಹೇಳ್ತಾರೆ, ಹಾಗೆ ಅವರ ಒಂದು ಮಧ್ಯದ ಕೌಟುಂಬಿಕ ಕಲಹ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಸೊ ಅದು ಮಧ್ಯಸ್ಥಿಕೆ ಮಾಡಲಿಕ್ಕೆ ಹೋಗಿ ಕಾರ್ಯಕರ್ತೆಗೆ ಪೆಟ್ಟಾಗಿದೆ. ನಾನು ಬೆಳಗ್ಗೆ ಬರಬೇಕಾದ್ರೆ ಅಲ್ಲಿ ಹೋಗಿ ಇಲ್ಲಿ ಬರಬೇಕಾಗಿತ್ತು. ಬಟ್ ಈ ಕಾರ್ಯಕ್ರಮ
ಪೂರ್ವ ನಿಗದಿ ಆಗಿರೋದ್ರಿಂದ ಇದನ್ನು ಮುಗಿಸ್ಕೊಂಡು ಈಗ ಸೀದಾ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ. ನಾನು ಇದ್ರ ಬಗ್ಗೆ ಯಾಕಂದರೆ ತನಿಖಾ ಹಂತದಲ್ಲಿದೆ. ನಾನು ಏನಾದರೂ ಸ್ಟೇಟ್ಮೆಂಟ್ ಮಾಡಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಬೇಜವಾಬ್ದಾರಿಯಿಂದ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ತನಿಖಾ ಹಂತದಲ್ಲಿದೆ. ನಮಗೆ ಪ್ರಾಥಮಿಕ ಹಂತದ ಗೊತ್ತಾಗಿದ್ದು ಏನಂದರೆ ಕೌಟುಂಬಿಕ ಕಲಹ, ಮಕ್ಕಳು ಹೋಗಿ ಅಲ್ಲಿ ಏನೋ ಇದನ್ನು ಮಾಡಿದ್ರು ಅನ್ನುವಂಥ ಒಂದು ನೆಪವನ್ನೇ ಇಟ್ಕೊಂಡು ಹೋಗಿ ಈ ರೀತಿ ಆಗಿದೆ. ಮಧ್ಯದಲ್ಲಿ ಹೋಗಿ ಕಾರ್ಯಕರ್ತ ಜಗಳ ಬಿಡಿಸೋಕೆ ಹೋದಾಗ ಇವ್ರಿಗೆ ಪೆಟ್ಟಾಗಿದೆ ಅಂತ ಪ್ರಾಥಮಿಕ ಒಂದು ತನಿಖಾ ವರದಿ ಪ್ರಕಾರ ನಂಗೆ ಗೊತ್ತಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದಿಂದ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಎಂದು ಶಾಸಕ ಬಸವನಗೌಡ ಪಾಟೀಲ ಯತ್ನಾಳ್ ಅವರು ಕೊಟ್ಟ ಒಂದೇ ಒಂದು ಹೇಳಿಕೆಯನ್ನು ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ಇದೀಗ ಪ್ರತಿಭಟನೆಗಿಳಿದಿದೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು 40,000 ಕೋಟಿ ಅವ್ಯವಹಾರ ಆಗಿದೆ, ಇದನ್ನು ಕೂಡಲೇ ತನಿಖೆಗೆ ಒಳಪಡಿಸಬೇಕು. ಕೋವಿಡ್ ಸಂದರ್ಭದಲ್ಲಿ ಅವ್ಯವಹಾರ ಆಗಿದೆ ಎಂದು ಅದೇ ಪಕ್ಷದ ಶಾಸಕರು ಆರೋಪ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಈ ಕುರಿತು ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಹೆಣದ ಮೇಲೆ ಹಣ ಮಾಡುವಂಥ ಕೆಲಸ ಮಾಡಿದೆ, ಇದನ್ನು ಸ್ವಪಕ್ಷದವರೇ ಬೆಳಕಿಗೆ ತರುತ್ತಿದ್ದು ಕೂಡಲೇ ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯಿಸಿದರು. ಮುಂದಿನ ದಿನಮಾನಗಳಲ್ಲಿ ಬರುವಂತ ಲೋಕಸಭೆ ಚುನಾವಣೆಗಳಲ್ಲಿ ಎಚ್ಚೆತ್ತುಕೊಳ್ತಾ ಇದ್ರೆ ಅವರಿಗೆ ಬರುವಂತ 2024ರ ಈ ಚುನಾವಣೆಯಲ್ಲಿ ಭಾರತ ದೇಶದ ಜನ ತಕ್ಕ ಪಾಠ ಕಲಿಸ್ತಾರ. ಈ ಒಂದು ಅರಿವನ್ನ ಇಟ್ಕೊಂಡು ಬಂಧುಗಳೇ, ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಕೊರೋನಾ ಅಥವಾ ಕೋವಿಡ್ ಆ ರೋಗವನ್ನ ನಾವು ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿ ಸುಮಾರು 40,000 ಕೋಟಿ ಹಣವನ್ನ ಲೂಟು. ಅದನ್ನೇನ ನಾವು ಕಾಂಗ್ರೆಸ್ದವ್ರು ಹೇಳ್ತಾ ಇಲ್ಲ, ಅದೇ ಪಕ್ಷದವರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಂದ್ರೆ ಮಾಜಿ ಕೇಂದ್ರ ಸಂಸದರು ಮತ್ತು ಶಾಸಕರಾದಂತ ಅವ್ರು ನಮ್ಮ ಮನ್ಯಾಗ ನಡೆದ್ ನಮಗ್ ಗೊತ್ತು, ಅವ್ರ ಮನ್ಯಾಗ ನಡೆದ್ ಅವ್ರಿಗೆ ಗೊತ್ತು. ಅವ್ರ ಮನ್ಯಾಗ ನಡೆದಿದ್ದು ಗುಟ್ಟು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾರಂದ್ರ ಅದರ ಬಗ್ಗೆ ಏನಾಗಬೇಕಾಗಿದೆ ಅಂದ್ರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಅದನ್ನ ತನಿಖೆಯನ್ನ ಮಾಡಿಸಬೇಕು. ಆ ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ನಾವು ಬಹಳಷ್ಟು ದೂರ ತಳ್ಳಿದ್ದೇವೆ. ಅಂದ್ರೆ 135 ಮಂದಿ ಶಾಸಕರನ್ನ ಕರ್ನಾಟಕ ಸರ್ಕಾರ ಆರಿಸಿ ಕಳಿಸಿದೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದರೂ ಜನರಿಗೆ ಮೋಸ ಮಾಡುವ ಮೂಲಕ ಹಗಲು ದರೋಡೆಗೆ ಕುಮ್ಮಕ್ಕು ನೀಡಿ ಹಣವನ್ನು ಲೂಟಿ ಮಾಡುವ ಲೂಟಿಕೋರ ಸರ್ಕಾರಗಳು ಸೃಷ್ಟಿಯಾಗುತ್ತಿವೆ ಎಂದು ಕೆಆರ್ಎಸ್ ಪಕ್ಷ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರು ಆಕ್ರೋಶ ಹೊರಹಾಕಿದ್ದಾರೆ. ಮೈಸೂರು ಜಿಲ್ಲಾ ಸಮಿತಿಯಿಂದ ಟಿ ನರಸೀಪುರ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಲು ಹೋಗುವ ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಈ ದೇಶದ ಮತದಾರರು ಕಷ್ಟಪಟ್ಟು ಕಟ್ಟುವಂತಹ ತೆರಿಗೆ ಹಣದಲ್ಲಿ ಮಾಡಿರುವ ರಸ್ತೆಗಳಿಗೆ ಟೋಲ್ ಸಂಗ್ರಹ ಮಾಡುವುದು ಅಕ್ಷಮ್ಯ ಅಪರಾಧ. ಆದರೂ ಸಹ ಈ ದೇಶದ ಮತದಾರರ ಒಗ್ಗಟ್ಟಿನ ಕೊರತೆಯಿಂದಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡು ಹಗಲು ದರೋಡೆಗೆ ಮಾಡುತ್ತಿದ್ದಾರೆ. ಈ ದೇಶದ ಮತದಾರರು ಎಲ್ಲಿಯ ತನಕ ಎಚ್ಚೆತ್ತುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಇದೇ ರೀತಿ ಮುಂದುವರಿದರೆ ಜನಸಾಮಾನ್ಯರ ಜೀವನ ನಡೆಸಲು ಸಾಧ್ಯವಿಲ್ಲ. ಇನ್ನು ಮುಂದೆ ಯಾರಾದರೂ ಜನರು ಬಾಟ್ಲು, ಸೀರೆ, ಕುಕ್ಕರ್ ಆಸೆಗೆ ಬಲಿಯಾಗದೆ ಉತ್ತಮ ಪ್ರಜೆಗಳನ್ನು ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಆಯ್ಕೆ ಮಾಡಿದರೆ ಮಾತ್ರ ಜನಸಾಮಾನ್ಯರು ಬದುಕಲು ಸಾಧ್ಯ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಕೆಆರ್ಎಸ್ ಪಕ್ಷದ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರು ತಮ್ಮ ಆಕ್ರೋಶವನ್ನು ಉಗ್ರವಾಗಿ ಖಂಡಿಸುವುದರ ಮೂಲಕ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಜಗಳ ಪಗ್ಲ ಮಾಡೋರಾಗ್ಬಿಟ್ಟು ನಾವು ನಿಮ್ಗೋಸ್ಕರ ಓಡಾಡ್ತೀವಿ. ನಮ್ಮ ಕಾರ್ಯಕ್ರಮಗಳು ನೋಡಿ ನಾವ್ ಹೆಂಗೆ ನಂಗೆ ಬೇಡ ಎಲ್ಲಿ ಇಲ್ಲಿ ಮಾಡೋಣ ನೀವು ಎಲ್ಲ ಸೇರ್ಬಿಟ್ಟು ತಗಪ್ಪ. ತುಂಬಾ ಏನ್ ಬೇಡ ಪರವಾಗಿಲ್ಲ. ಆರೋಗ್ಯ ಏನ್ ಬೇಡಪ್ಪ, ಆರೋಗ್ಯ ನೋಡ್ಕೊಳ್ಳಿ, ಊಟ ಟೈಮ್ ಊಟ ಮಾಡಿ ಆಯ್ತಾ. ಏನ್ ಮಾಡ್ತಾರೆ ಸರ್ಕಾರನೇ ಹಗಲು ದರೋಡೆ ಮಾಡ್ತೈತೆ. ಇದಕ್ಕೆಲ್ಲ ಸರ್ಕಾರನೇ ಮೂಲ ಕಾರಣ. ನಾವು ಸರ್ಕಾರಕ್ಕೆ ಯಾವ ರೀತಿ ಉಗಿತೀವಿ ನೋಡ್ತಾ ಇದ್ರಲ್ವಾ. ಬರಲ್ಲ, ಧನ್ಯವಾದಗಳು, ನಮಸ್ಕಾರ. ಓಕೆ, ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಆರ್ಎಸ್ ಪಕ್ಷದ ಜಿಲ್ಲಾ ಸಮಿತಿಯಿಂದ ತಾಲೂಕ್ ಸಮಿತಿಗೆ, ತಾಲೂಕು ಅಂದ್ರೆ ನರಸೀಪುರ ತಾಲೂಕಲ್ಲಿ ಜನಸ್ಪಂದನ ಕಾರ್ಯಕ್ರಮ ಅಂದ್ರೆ
ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ನಡೆಯುವಂತ ಅನ್ಯಾಯಗಳನ್ನ ಜನಗಳಿಗೆ ಎತ್ತಿಡಿದು ಅಲ್ಲಿ ನಡೆಯುವ ಅನ್ಯಾಯಗಳ ವಿರುದ್ಧ ನಾವು ಹೋರಾಟ ಮಾಡುವುದರ ಮೂಲಕ ಇವತ್ತು ಜನರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಾವೇನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಈ ನರಸೀಪುರ ಟೋಲ್ ಇದು ನೋಡಿ, ಒಂದು ಸರ್ವಿಸ್ ರೋಡ್ ಇಲ್ಲ, ಆಮೇಲೆ ಈ ರಸ್ತೆ ಉತ್ತಮವಾದಂತ ಗುಣಮಟ್ಟದ ರಸ್ತೆ ಅಲ್ಲ, ಹಾಗೂ ಈ ರಸ್ತೆಯನ್ನ ಖಾಸಗಿಯವ್ರು ಮಾಡಿಲ್ಲ ಈ ರಸ್ತೆ ಮಾಡಿರೋದು ನಮ್ಮ ತೆರಿಗೆ ಹಣದಿಂದ ಸರ್ಕಾರ ಮಾಡಿರ್ತಕ್ಕಂಥ ಈ ರಸ್ತೆಗೆ ಟೋಲ್ ವಿಧಿಸ್ತಾ ಇದಾರಲ್ಲ, ಇದು ಎಷ್ಟು ಸರಿ? ಇದನ್ನ ನಾವು ಯಾರಿಗೆ ಪ್ರಶ್ನೆ ಮಾಡ್ತೀವಿ ಅಂದ್ರೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರೇ, ಮತ್ತೆ ಇನ್ನೊಬ್ರು ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರೇ, ಇವಾಗಿನ ಮುಖ್ಯಮಂತ್ರಿಗಳಾದಂತ ನಮ್ಮ ಸಿದ್ದರಾಮಯ್ಯವರೇ, ನೀವು ನಿಜವಾಗ್ಲೂ ಈ ನಾಡಿನ ನೆಲ ಜಲ ಭಾಷೆಗಾಗಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಈ ನೆಲ ಜಲ ಭಾಷೆ ಈ ನಾಡಿನ ಜನಗಳಿಗೋಸ್ಕರ 6 ಕೋಟಿ ಕನ್ನಡಿಗರಿಗೋಸ್ಕರ ನೀವು ಅಧಿಕಾರ ಚಲಾಯಿಸ್ತಾ ಇದ್ರು, ಇಲ್ಲ ಹಗಲು ದರೋಡೆ ಮಾಡ್ತಾ ಇದ್ರು. ನೀವು ಯಾವ ಉದ್ದೇಶಕ್ಕೆ ಟೋಲ್ ಸಂಗ್ರಹಣೆ ಮಾಡ್ತಾ ಇದ್ರಿ? ಇದು ಯಾರ ಅಪ್ಪನ ಮನೆಗೆ ದುಡ್ಡು? ನಮ್ಮ ತೆರಿಗೆ ಹಣದಲ್ಲಿ ಕಟ್ ಮಾಡ್ತಿರಕ್ಕಂತ ಈ ರಸ್ತೆಗೆ ನೀವು ಯಾಕೆ ಟೋಲ್ ವಿಧಿಸಕ್ ನೀವು ಯಾರು? ದಯಮಾಡಿ ಇದು ಅಕ್ಷಮ್ಯ ಅಪರಾಧ. ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ನಿಜವಾಗ್ಲೂ ಈ ನೆಲ ಜಲ ಭಾಷೆಗಾಗಿ, ಈ ನಾಡಿನ ಉಳಿವಿಗಾಗಿ ಸಂವಿಧಾನಬದ್ಧವಾಗಿ ನೀವು ಕೆಲಸ ಮಾಡೋರೇ ಆಗಿದ್ರೆ ಈ ಕೂಡಲೇ ಮೈಸೂರು ನರಸೀಪುರ ಟೋಲ್ನ ಸಂಗ್ರಹಣೆಯನ್ನು ತೆರವುಗೊಳಿಸಬೇಕು. ಮೈಸೂರು ನಂಜನಗೂಡು ಟೋಲು ಸಂಗ್ರಹಣೆ ತೆರವುಗೊಳಿಸಬೇಕು. ಪ್ರಾಮಾಣಿಕ ರಾಜಕಾರಣ ಮಾಡಬೇಕು ಅಂದ್ರೆ ನೀವು ಈ ಕೆಲಸ ಮಾಡಿ ತೋರಿಸಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ, ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಒತ್ತಾಯ ಮಾಡುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ. ಬೇಕೇ ಬೇಕು ತೆರವುಗೊಳಿಸಿ ಹೇಳಿ ನಮ್ಮ ಮಾತು ಸಮರ್ಪಿಸ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡಾಡಿಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ ನಮಸ್ಕಾರ. ಕೇರಳ ಮೂಲದ 4 ಯುವಕರು ಕೂದಲು ಮಾರುವ ಬಾಲಕಿಯನ್ನು ಅಪಹರಣ ಮಾಡಿದ್ದ ಆರೋಪಿಗಳನ್ನು ನಗರ ಪೊಲೀಸರು ಬಂಧಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ನಡೆದಿದೆ. ಕೇರಳ ರಾಜ್ಯದ ಮಲ್ಲಪುರಂ ಜಿಲ್ಲೆಯ ಎಡಪಾಲ್ಡ್ ಗ್ರಾಮದ ಇಸ್ಮಾಯಿಲ್, ಅಯೂಬ್, ಅಲಿ, ಉಮರ್ ಬಂಧಿತ ಆರೋಪಿಗಳು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಗೆಜ್ಜನಹಳ್ಳಿ ಗ್ರಾಮದ ಬಾಲಕಿ ಕುಟುಂಬ ಸಮೇತವಾಗಿ ಬಂದು ಕೂದಲು ಮಾರುತ್ತಿದ್ದರು. ಚಾಮರಾಜನಗರದ ವಾಸವಿ ವಿದ್ಯಾ ಕೇಂದ್ರದ ಮುಂಭಾಗದಲ್ಲಿ ಅಂದಾಜು 16 ವರ್ಷದ ಬಾಲಕಿಯು ಕೂದಲು ಮಾರುತ್ತಿದ್ದಳು. ಇದೇ ವೇಳೆ 4 ಮಂದಿ ಯುವಕರು ಕುಡಿದ ಮತ್ತಿನಲ್ಲಿ ಬಂದು ಬಾಲಕಿಗೆ ಚಾಕೊಲೇಟ್ ನೀಡಿ ನಿನಗೆ ಊಟ ಕೊಡಿಸುತ್ತೇನೆ ಎಂದು ಹೇಳಿ ಕಾರಿನಲ್ಲಿ ಕೂರಿಸಿಕೊಂಡು ತಾಲೂಕಿನ ಮಧುವನಹಳ್ಳಿ ಗ್ರಾಮದಲ್ಲಿ ಹೋಗುತ್ತಿದ್ದರು. ಈ ಸಂದರ್ಭದಲ್ಲಿ ಕಾರು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಗ್ರಾಮಸ್ಥರು ಕಾರನ್ನು ತಡೆದರು. ನಂತರ ಗ್ರಾಮಸ್ಥರು ಕಾರನ್ನು ಪರಿಶೀಲಿಸಿದಾಗ 4 ಮಂದಿ ಯುವಕರು ಕುಡಿದ ಮತ್ತಿನಲ್ಲಿ ತೇಲುತ್ತಿದ್ದು ಬಾಲಕಿಯ ಬಾಯಿಯನ್ನು ಮುಚ್ಚಿ ಕರೆದು ಯುವಕ ಇದ್ದಕ್ಕಿದ್ದಂತೆ ಬಾಲಕಿ ನನ್ನನ್ನು ಅಪಹರಣ ಮಾಡಿದ್ದಾರೆ ಎಂದು ಜೋರಾಗಿ ಕಿರುಚಿಕೊಂಡು ಅಳಲು ಪ್ರಾರಂಭಿಸಿದ್ದಾಳೆ. ಸಂದರ್ಭ ಗ್ರಾಮಸ್ಥರು 4 ಮಂದಿಗೆ ಗೂಸ ಕೊಟ್ಟು ಗ್ರಾಮದ ಅಂಬೇಡ್ಕರ್ ಭವನದ ಮುಂದೆ ಕೂರಿಸಿಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಿಚಾರಣೆ ಮಾಡಿದರು. ನಂತರ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಭಿಕ್ಷೆ ಬೇಡಕ್ ಬಂದ್ರಿ ಈಗ ಮಾಡೋಣಲ್ಲ ಭಿಕ್ಷೆ ಬೇಡಕ್ ಬಂದ್ರಿ ಈಗ ಮಾಡೋಣಲ್ಲ ಭಿಕ್ಷೆ ಬೇಡಕ್ ಬಂದ್ರಿ ಈಗ ಮಾಡೋಣಲ್ಲ
ಭಿಕ್ಷೆ ಬೇಡಕ್ ಬಂದ್ರಿ ಹಿಂಗ್ ಮಾಡೋಣಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರಸೇವಕನ ಕೇಸ್ ವಾಪಸ್ ವಿಚಾರ, ಇಂಡಿಯಾ ಕೂಟದಿಂದ ದ್ವೇಷದ ಭಾವನೆಯ ವಾಂತಿ, ಮಂಗಳೂರು ಉತ್ತರ ಶಾಸಕ ವೈ ಭರತ್ ಶೆಟ್ಟಿ ಆಕ್ರೋಶ. ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನಾ ವಿಚಾರ, ಗೋಧ್ರಾದಂತಹ ಘಟನೆ ನಡೆದರೆ ಅದಕ್ಕೆ ಕಾಂಗ್ರೆಸ್ ನೇರ ಹೊಣೆ, ಆಕ್ರೋಶ ವ್ಯಕ್ತಪಡಿಸಿದ ಕೋಟಾ ಶ್ರೀನಿವಾಸ ಪೂಜಾರಿ. ಕುಡಿದ ಮತ್ತಿನಲ್ಲಿ ನಡೆಯಿತು ಬಾಲಕಿಯ ಅಪಹರಣ, ಅಪಹರಣಗೈದ ಆರೋಪಿಗಳಿಗೆ ಗ್ರಾಮಸ್ಥರಿಂದ ಗೂಸ, ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ಕಾಂಗ್ರೆಸ್ಗೆ ಅಸ್ತ್ರವಾದ ಯತ್ನಾಳ್ ಹೇಳಿಕೆ, ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿಯಿಂದ ಭ್ರಷ್ಟಾಚಾರ ಹೇಳಿಕೆ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಧಾರವಾಡದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಇದಾಗಿತ್ತು ಈವರೆಗಿನ ಸುದ್ದಿ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ.